आमच्या यूट्यूब चॅनेलला सबस्क्राईब करा. नवा महाराष्ट्र न्यूज सबस्क्राईब करा व नोटिफिकेशन ऑन करा. नोटिफिकेशन ऑन केल्याने आमचे अपडेट आपल्यापर्यंत सतत पोहोचत राहील. बोरगाव नगर पंचायतीच्या वतीने कर्मचाऱ्यांचे 14 महिन्यापासूनचे वेतन दिलेले नाही. त्यामुळे कर्मचाऱ्यांनी नगर पंचायतीसमोर आमरण उपोषण सुरू केले आहे. परंतु अधिकारी आंदोलनाची दाद घेण्यास तयार नाहीत. त्यामुळे नागरिकांमध्ये व कामगारांमध्ये असंतोष वाढत आहे. शुक्रवारी 28 डिसेंबर रोजी गाव बंद ठेवण्यात येणार असल्याचं समजतं. या संदर्भातील माहिती देताना नगरसेवक जीवनधर पाटील म्हणाले, नगर पंचायतीच्या कर्मचाऱ्यांचा काम बंद आंदोलनामुळे नागरिकांना अनेक समस्यांना सामोरं जावं लागत आहे. गावात अस्वच्छता पसरली आहे. आठवडाभरापासून पाणी पुरवठा देखील बंद आहे. अधिकाऱ्यांच्या दुर्लक्षतेमुळे कामगारांना आतापर्यंतचा पगार मिळालेला नाही. त्यामुळे आंदोलनास पाठिंबा देण्यासाठी शुक्रवारी गाव बंद करण्यात येणार असल्याचे त्यांनी यावेळी सांगितले. यावेळी नगराध्यक्षा शोभा गुरवाडे, उपनगराध्यक्ष वसंत महाजन, नगरसेवक प्रदीप माळी, शिवानंद राजमाने यांच्यासह अनेक नगरसेवक व कार्यकर्ते उपस्थित होते. बोरगावहून नवा महाराष्ट्र न्यूजसाठी सुयोग किल्लेदार. ಅಣ್ಣ ಪಾಟೀಲ್ ಅಂತ ನಾನು ಸೀಟ್ ಪಟ್ಟಣ ಪಂಚಾಯತಿ ಮೆಂಬರ್ ಸದಸ್ಯನಿದ್ದೀನಿ. ಆಮೇಲೆ ಈಗ ಒಂದು ವಾರದಿಂದ ನಮ್ಮ ಊರಲ್ಲಿ ನೀರಿಲ್ಲ. ಆಮೇಲೆ ನೀವು ಹೇಳ್ಬಿಡ್ರಿ, ನೀವು ಎಲ್ಲ ಪಂಚಾಯತಿಯಲ್ಲಿ ಪಿಡಿ ಅವರಿಗಾಗ್ಲಿ, ಸಂಬಂಧಿಸಿದ ಮಿನಿಸ್ಟರ್ ಆಗಲಿ, ಆಮೇಲೆ ಸಂಬಂಧಿಸಿದ ಅಧಿಕಾರಿಗಳಾಗಲಿ, ಡಿಎಂಎ ಇರಲಿ ಅಥವಾ ಪೌರಾಡಳಿತ ಸೆಕ್ರೆಟರಿಗಾಗಲಿ ಎಲ್ಲ ಭೇಟಿಯಾಗಿ ನಾವು ನಿವೇದನೆ ರೈಟಿಂಗ್ ನಲ್ಲಿ ಕೊಟ್ಟಿದ್ದೀವಿ. ಅವರು ಪುಷಪ್ ಮಾಡಿದ್ದಾರೆ. ಆದ್ರೂ ಕೂಡ ಬಹಳ ಡಿಲೇ ಆಗ್ತಾ ಇದೆ. ಮರಾಠಿಯಲ್ಲಿ ಹೇಳ್ತಾರೆ, ಸರ್ಕಾರಿ ಕಾಮ್ ಸಾಮಾನ್ಯ ಥಾಮ್ ಅನ್ನಂಗೆ ಇಷ್ಟು ವಿಳಂಬ ಮಾಡ್ತಾ ಇದೆ. ಈ ವಿಳಂಬ ಆಗಬಾರದು. ಆದಷ್ಟು ಬೇಗ ಅದನ್ನ ನಿರ್ಣಯ ತೆಗೆದುಕೊಂಡು ಅವ್ರಿಗೆ ಸಂಬಳ ಸಿಗುವಂಗೆ ಮಾಡಿ, ಅವರು ಗರೀಬ್ ಜನರಿಗೆ, ಬಡತನ ಜನರಿಗೆ ಇದರ ಮೇಲೆ ಉಪಜೀವನ ನಡೀತದೆ, ಸಂಸಾರ ನಡೀತದೆ. ಅವರಿಗೆ ಸಂಬಳ ಕೊಡಬೇಕು. ಊರ ನಾಗರಿಕ ಸಮಾಧಾನ ಇರ್ತಾರೆ. ನಾವು ಪ್ರತಿನಿಧಿಗಳು ಸಮಾಧಾನ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಗವರ್ಮೆಂಟ್ ಇಲ್ಕ ಆದಷ್ಟು ಬೇಗ ಇದ್ರ ಕಡೆ ಗಮನ ಹರಿಸಬೇಕಂತ ತಿಂಗಳಿಂದ ಈ ನಮ್ಮ ಪಟ್ಟಣ ಪಂಚಾಯತ್ ನೌಕರರಿಗೆ, ಪೌರ ಕಾರ್ಮಿಕರಿರಲಿ, ವಾಟರ್ಮನ್ ಇರಲಿ, ಎಲೆಕ್ಟ್ರಿಷಿಯನ್ ಯಾರಿಗೂ ಸಂಬಳ ಆಗ್ತಾ ಇಲ್ಲ. ಆದ್ರೆ ನಾವು ಇಲ್ಲಿ ಸಾರ್ವಜನಿಕ ಪ್ರತಿನಿಧಿಯಾಗಿ ಜನ ನಮ್ಗೆ ಕೇಳ್ತಾರೆ, ನೀವು ಯಾಕೆ ಸಂಬಳ ಕೊಡ್ತಾ ಇಲ್ಲ ಅಂತ. ಅದೇ ಗವರ್ಮೆಂಟ್ ಲೆವೆಲ್ ಸರ್ಕಾರ ಮಟ್ಟದಲ್ಲಿ ಇಶ್ಯೂ ಇದೆ. ಆ ಇಶ್ಯೂವನ್ನ ಸರ್ಕಾರ ಬಗೆಹರಿಸಬೇಕಾಗ್ತದೆ. ಈ ಪೂರ್ವದಲ್ಲಿ ಸ್ವತಃ ನಾವು ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ನಾವೆಲ್ಲರೂ ಹೋಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ, ಸಂಬಂಧಿಸಿದ ಮಿನಿಸ್ಟರ್ಗೆ ಸಹಿತ ಹೇಳಿದ್ವಿ ಅವ್ರ ವೇತನ ಮಾಡಬೇಕಂತ. ಆ ಪ್ರಕಾರ ಅವರು ಸಹಿತ ನಮ್ಮ ಮನವಿಗೆ ಸ್ಪಂದಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಪತ್ರ ಸಹಿತ ಟಿಪ್ಪಣಿ ಸಹಿತ ಕೊಟ್ಟರು. ಆದ್ರೆ ಇನ್ನೂವರೆಗೆ ಇಂಪ್ಲಿಮೆಂಟ್ ಆಗಲಿಲ್ಲ. ಇದೇನ್ ಅನಿಸ್ತಾ ಇದೆ ನಮಗೆ ಅಂದ್ರೆ, ಇನ್ನೂ ಬ್ರಿಟಿಷ್ ಜಾಡ್ಯ ಇದೆ, ಬ್ರಿಟಿಷ್ ಕಾಯ್ದೆನೇ ಇದೆ. ಪೇಷಂಟ್ ಸತ್ತ ಮೇಲೆ ಔಷಧ ಕೊಟ್ಟು ಉಪಯೋಗ ಇಲ್ಲ. ಪೇಷಂಟ್ ಜೀವಂತ ಇರುವಾಗ ಔಷಧ ಕೊಟ್ಟರೆ ಪೇಷಂಟ್ ಮತ್ತೊಂದು 10 ವರ್ಷ ಬದುಕುತ್ತದೆ. ಆ ದೃಷ್ಟಿಯಿಂದ ಆದಷ್ಟು ಬೇಗ ಈ ಎಲ್ಲ ಅವರು ಸಂಬಳ ವೇತನ ಕೊಟ್ಟರೆ ಆದಷ್ಟು ಬೇಗ ಇಲ್ಲಿಗೆ ಬಗೆಹರಿಸಿ ನಾಗರಿಕರಿಗೆ ಇಲ್ಲಿಗೆ ಎಲ್ಲ ಅವ್ರಿಗೇನು ಸುವಿಧಾ ಬೇಕಲ್ಲ ಅವೆಲ್ಲ ಸಿಗುತ್ತೋ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ? ಇಲ್ಲ ಅಂದ್ರೆ ನಾವು 28ನೇ ತಾರೀಕಿಗೆ, ನಾಳಿಲ್ಲ ನಾಡ್ದು 28ನೇ ತಾರೀಕಿಗೆ ಬೋರ್ಗಾಂವ್ ಬಂದ್ ಮಾಡಿ, ಎಕ್ಸೆಪ್ಟ್ ಔಷಧ, ಹಾಲು, ಆಮೇಲೆ ರೈತರ ಕಬ್ಬಿನ ವಾಹನಗಳಿಗೆ ಮಾತ್ರ ಆಸ್ಪತ್ರೆ ಕೊಟ್ಟು ಉಳಿದೆಲ್ಲ ಟ್ರಾಫಿಕ್ ಜಾಮ್ ನಮ್ಮ ಬೋರ್ಗಾಂವ್ ಸರ್ಕಲ್ದಲ್ಲಿ ಮಾಡ್ತಾ ಇದ್ದೀವಿ. ಈ ನಮ್ಮ ಪಟ್ಟಣ ಪಂಚಾಯತ್ 17 ಸದಸ್ಯರು ಇನ್ಕ್ಲೂಡಿಂಗ್ ಅವರ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಊರ ನಾಗರಿಕ ಸಹಿತ ಈ ನಮ್ಮ ಕರ್ಮಚಾರಿಗಳು ಬಾಜುದಿಂದ ನಾವು ಅವ್ರಿಗೆ ಸಹಿತ ಪಾಠಿಂಬ ಕೊಡ್ತಾ ಇದ್ದೀವಿ. ನಾವು ಬೋರ್ಗಾಂವ್ ಪಟ್ಟಣ ಪಂಚಾಯತ್ನಲ್ಲಿ ಕಳೆದ 14 ವರ್ಷದಿಂದ ಕ್ಲಾರ್ಕ್ ಅಂತ ಕೆಲಸ ಮಾಡ್ತೀನಿ ಸರ್. ಬೋರ್ಗಾಂವ್ ಪಟ್ಟಣ ಗ್ರಾಮ ಪಂಚಾಯತ್ 2015ರಂದು ಸರ್ಕಾರದ ಅಧಿಸೂಚನೆಯಂತೆ ಆಲ್ ಕನ್ನಡದಲ್ಲಿ 57 ಗ್ರಾಮ ಪಂಚಾಯತ್ ಮೇಲ್ಗೈಲಾಗಿದೆ. ಅದರಲ್ಲಿ ಬೋರ್ಗಾಂವ್ ಪಟ್ಟಣ ಬಂದಿದೆ ಸರ್. ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 15 ಸದ್ರಿ ಪಟ್ಟಣದಲ್ಲಿ, ಬೋರ್ಗಾಂವ್ ಪಟ್ಟಣದಲ್ಲಿ ನಾವು ಸುಮಾರು 16 ಜನ ಗ್ರಾಮ ಪಂಚಾಯತಿಯಿಂದ ನಾವು ಮುಂದುವರೆದ ಸಿಬ್ಬಂದಿಗಳಾಗಿದ್ದು, ಜಿಲ್ಲಾ ಪದ ಅನುಮೋದನೆ ಆಗೋದಕ್ಕಾಗಿ PU ಸಂತಾಂಶದಲ್ಲಿ ಅಪೂರ್ಣಕ್ಕಾಗಿರೋದು ಕಳೆದ 14 ತಿಂಗಳಿನಿಂದ ನಾವು ವೇತನ ಸರ್. ಅದಕ್ಕೆ ಬೆಳಗಾವಿ ಜಿಲ್ಲೆ ಸದ್ಯದಲ್ಲಿ 8 ದಿವಸದಿಂದ ಎಲ್ಲ ಕಡೆ ಸ್ಟ್ರೈಕ್ ಮಾಡ್ತೀವಿ ಸರ್. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನತಾ ದರ್ಶನದಲ್ಲಿ ಮನವಿ ಪತ್ರದಲ್ಲಿ ನಾಗರಿಕ ಕೆಲಸ ಮಾಡ್ತೀನಿ ಹೇಳಿದ್ರೆ, ಪಗಾರ ಪೇಮೆಂಟ್ ಕೊಡ್ತೀನಿ ಹೇಳಿದ್ರೆ, ಮಾನ್ಯ ಸಚಿವರಿಗೆ ಭೇಟಿಯಾಗಿದ್ದಾರೆ. ಆಮೇಲೆ DC, DMA, PD ಇವ್ರ ಜೊತೆಗೆ ಸ್ಟ್ರೈಕ್ ಮಾಡಿ ಪೇಪರ್ ಇವೆಲ್ಲ ಆಗಿದೆ ಸರ್. ಇನ್ನೊಂದು ತನಕ ಒಂದು 14 ವೇತನ ಕೊಡಲಿ ಸರ್.
ಅದಕ್ಕೆ ನಾವು ಎಲ್ಲ ಬಡ ಕುಟುಂಬದಿದ್ದು ನಮ್ಗೆ ನೀವು ಇಲ್ಲಿ ಎಷ್ಟು ದಿನದಿಂದ ಮಾಡೋದ್ರಿ ಏನು ಇವತ್ತಿಂದ 7ನೇ ದಿವಸ ಸರ್. ಎಲ್ಲ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಮಾಡ್ತೀವಿ ಸರ್. ಬೆಳಗಾವಿ ಡಿಸ್ಟಿಕ್ ಹೇಳ್ಬಿಡ್ರಿ ಇಲ್ಲಿದಷ್ಟೇ 7 ದಿವಸದಿಂದ ಮಾಡ್ತೀವಿ ಸರ್. ಅದಕ್ಕೆ ಈ 16 ದಿನಕ್ಕೆ ವೇತನ ಇಲ್ಲದಕ್ಕಾಗಿ ನಮ್ಮ ಕುಟುಂಬ ನಡೆಸೋದು ಬಹಳ ತುಂಬಾ ಕಷ್ಟ ಆಗಿದೆ ಸರ್. ಈಗ ಏನೇನ್ ಮಾಡಿ ಏನೇನ್ ಕೆಲಸ ಬಂದ್ ಮಾಡಿ ನಮ್ಮಲ್ಲಿ 16 ಜನರಲ್ಲಿ ವಾಟರ್ ಮ್ಯಾನ್ ಇದಾರೆ ಸರ್, ಕ್ಲಾರ್ಕ್ ಇದ್ದಾರೆ, ಶಿಪಾಯಿ ಇದೆ, ವಸೂಲ್ ಕ್ಲಾರ್ಕ್ ಇದ್ದಾರೆ, ವೈರ್ ಮ್ಯಾನ್ ಇದ್ದಾರೆ ಸರ್. ಈ 7 ದಿನದಿಂದ ಪಟ್ಟಣದಲ್ಲಿ ಎಲ್ಲ ನಾವು ನೀರು ಬಿಟ್ಟಿಲ್ರಿ. ಆಮೇಲೆ ಈಗ ಸಿಸ್ಟಮ್ ಮಾಡಿ ಸರ್. ಆಮೇಲೆ ಬಿಡಿ ದೀಪ್ಸ್ ಹಾಕ್ತಿವಿ ಸರ್. ಅದಕ್ಕೆ ನಮ್ದು ಏನು ತೊಂದ್ರೆ ಅದಕ್ಕೆ ನಮ್ಗೆ ವೇತನ ಕೊಡಬೇಕು ಮತ್ತು ಖಾಯಮತಿಗಾಗಿ ನಿಮ್ಮ ಮೂಲಕ ಸರ್ಕಾರಕ್ಕೆ ಮತ್ತು ದೈನಂದಿನ ಪಟ್ಟಣ ಪಂಚಾಯತಿ ಕಾರ್ಯಾಲಯದ ನಿರ್ವಹಿಸುವ ಉತ್ತರ ಆಗಲಿ ಯಾರ ಕೆಲಸ ಆಗಲ್ಲ ಪೆಂಡಿಂಗ್ ಇದೆ ಸರ್. ಅದಕ್ಕೆ ನಮ್ದು ವೇತನ ಹಾಗೂ ಖಾಯಮತಿಗಾಗಿ ಇವತ್ತು ನಮ್ಮ ಬೋರ್ಗಾಂವ್ ಪಟ್ಟಣದಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳಾದಂಥ ಧರಣಿ ಸತ್ಯಾಗ್ರಹ ಕಳೆದ ಒಂದು ವಾರದಿಂದ ಮಾಡ್ತಾ ಇದ್ದಾರೆ. ಆಮೇಲೆ ಇವರು ಮಾಡುವ ಹಿನ್ನೆಲೆ ಏನೆಂದರೆ ಕಳೆದ 14 ತಿಂಗಳಿತ್ತು ಅವರು ಸಂಬಳ ಸರ್ಕಾರದಿಂದ ಬಂದಿಲ್ಲ. ಅದಕ್ಕೆ ಅವರು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆಮೇಲೆ ಮೊದಲು ಈಗಾಗಲೇ 57 ಗ್ರಾಮ ಪಂಚಾಯತಿ ಇದ್ದು ಪಟ್ಟಣ ಪಂಚಾಯತಿ ಆಯಿತು. ಆದರೂ ಕೂಡ ಪಟ್ಟಣ ಪಂಚಾಯತಿ ಆದಾಗ ಅವರು ಕಂಟಿನ್ಯೂ 1.5 ವರ್ಷ ಅವರು ಸಂಬಳ ಕೊಡ್ತಾಯಿದ್ರು. ಆದರೆ ಸಡನ್ನಾಗಿ ಒಂದು ಸರ್ಕ್ಯುಲರ್ ಕಳಿಸಿದ್ರು ಇವ್ರು ಸಂಬಳ ಕೊಡಬೇಡ ಅಂಥೇಳಿ. ಅವಾಗಿಂದ 14 ತಿಂಗಳು ಇಲ್ಲಿವರೆಗೆ ಅವ್ರದ್ದು ಯಾವುದೂ ಸಂಬಳ ನಾವು ಸರ್ಕಾರದಿಂದ ನೀಡ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಪಟ್ಟಣ ಪಂಚಾಯತಿ ಈಗಾಗಲೇ ಕೇವಲ 2 ಸ್ಟಾಫ್ ಇದ್ದ ಕಾರಣ ನಮ್ಮಲ್ಲಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಅಥವಾ ಜನರಿಗೆ ಇಲ್ಲಿ ಅನಾನುಕೂಲ ಆಗ್ತಾ ಇದೆ ಭಾಳಷ್ಟು. ಅದಕ್ಕೆ ನಾವು ಎಲ್ಲ ಸದಸ್ಯರು ಕೂಡ ಎಲ್ಲ ಕೂಡಿ ಒಂದು ಶಾಶ್ವತವಾಗಿ ಅವ್ರಿಗೆ ನ್ಯಾಯ ಸಿಗಬೇಕಂತೇಳಿ ಅವರ ಬೆನ್ನಲ್ಲಿ ನಿಂತು ಅವ್ರಿಗೆ ಶಾಶ್ವತ ಬೆಂಬಲವನ್ನು ನಾವು ನೀಡ್ತಾ ಇದ್ದೇವೆ. ಅದಕ್ಕೆ ಈಗಾಗಲೇ ಅವರು ಧರಣಿ ಸತ್ಯಾಗ್ರಹ ಮಾಡೋದರಿಂದ ಊರಲ್ಲಿ ಅನಾನುಕೂಲ ಸಾಕಷ್ಟು ತೊಂದರೆ ಕೂಡ ಆಗಿದೆ. ನೀರಿರ್ಬೋದು, ಊರಿನ ಈಗಾಗಲೇ ನಾವು 28ನೇ ತಾರೀಕು ಬೋರ್ಗಾಂವ್ ಒಂದು ಸಂಪೂರ್ಣವಾಗಿ ಬಂದ್ ಮಾಡಿ ಸರ್ಕಾರಕ್ಕೆ ಒಂದು ಸಂದೇಶ ನೀಡಿ ತಕ್ಷಣ ಅವರು ಸಂಬಳವನ್ನು ನೀಡಲಿಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಮಾಡಲಿಲ್ಲರೆ ಮತ್ತೆ ಮುಂದೆ ನಾವು ಉಗ್ರ ಹೋರಾಟ ಅವ್ರ ಸಂಬಂಧ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಎಲ್ಲ ಸದಸ್ಯರು ಕೂಡಿ ಒಟ್ಟಾಗಿ ಎಲ್ಲರೂ